ಸಿಂಹಕ್ಕೆ ಬಾಣ ಪ್ರಯೋಗಿಸಿದೆ. ಮರು ಘಳಿಗೆಯಲ್ಲಿಯೇ ತುರಗನನ್ನು ಎತ್ತಿ ದೊಡ್ಡದಾದಂತಹ ಕಮಲಿಗೆಯ ಸಹಿತ ದೊಡ್ಡ ಪ್ರಪಾತಕ್ಕೆ ಬಿದ್ದೆ. ಇಲ್ಲಿಂದಲೇ ಬೆಲ್ಲ ಎದ್ದು ಸಾಗುತ್ತಾ ಇದ್ದರೆ ಕಾರ್ಗತ್ತಲೆ ಸೂರ್ಯ ರಶ್ಮಿಯು ಈ ಪ್ರದೇಶವನ್ನು ಸೇರುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಕತ್ತಲಿಂದ ಆವರಿಸಿದಂತಹ ಈ ಪ್ರದೇಶದಲ್ಲಿ ಎಡವುತ್ತಾ ಬೀಳುತ್ತಾ ಸಾಗಿದೆ ಅಂತಾದ್ರೆ ಮುಳ್ಳುಗಳು ನಾಟಿ ಕಾಳಿಂದ ರಕ್ತ ಸೋರುವುದಕ್ಕೆ ತೊಡಗಿದೆ. ಬಸವಳಿದಿದ್ದೇನೆ, ಬಾಡಿ ಹೋಗಿದ್ದೇನೆ, ಜೊತೆಗೆ ಅದೋ ಬಾಯಾರಿಕೆ ಬಳಲುತ್ತಾ ಇದ್ದೇನೆ. ಏನು ಮಾಡೋಣ? ಯಾರಲ್ಲಿ ಇವೊಬ್ಬ ಜೊತೆಗೆ ಬಂದಿದ್ದ. ನನಗೊಂದು ಅಪವಾದ ಬಂದದ್ದೇ. ಕಾಡಿಗೆ ಕರ್ಕೊಂಡು ಬಂದು ಮಹಾರಾಜ ನನ್ನ ಕೊಲ್ಲಿಸಿದ ಅಂತ ಎಲ್ಲಿ ಬಿದ್ದು ಸತ್ತು ಏನು. ನನ್ನ ಸ್ಥಿತಿ ಹೀಗಾಗಿರುವಾಗ ಅವನ ಸ್ಥಿತಿ ಏನು ನೋಡೋಣ. ನನ್ನ ಬೆನ್ನ ಹಿಂದೆ ಇದ್ದ ಕೂಗಿ ಕರೆಯುತ್ತೇನೆ, ಸಮೀಪದಲ್ಲಿದ್ರೆ ಹೋಗ್ಬಿಡ್ತಾನೆ. ಇಲ್ಲೇ ಎಲ್ಲೋ ಇದ್ದಾರೆ. ಬಿದ್ದಿರಲ್ಲ ಮಾವಿನ ಮರ. ನೀವು ಮೇಲಿನ ಕೆಳಗೆ ಬಿದ್ದೀರಾ? ಕುದುರೆ ಎತ್ತಿ ನಮ್ಮನ್ನು ಕೆಳಗೆ ಹಾಕಿತ್ತು. ಏನಾಯ್ತು ಪ್ರಭು ನಿಮಗೆ? ಯಾರಾದ್ರೂ ಕೇಳಿದ್ರೆ ಹೇಳಿ, ಯಾರು ಮಹಾರಾಜರಿಗೆ ಕುದುರೆ ಸವಾರಿಯೇ ಗೊತ್ತಿಲ್ಲ ಅಂತ ಪ್ರಚಾರ. ಹೌದೇ? ಇಷ್ಟು ಕಾಲ ಸವಾರಿ ಮಾಡಿದವ ನಾನು, ಇವತ್ತು ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ಏನಾಯ್ತು ಪ್ರಭು? ಸುರಗದಿಂದ ಕೆಳಗೆ ಬಿದ್ದೆ, ಸ್ವಲ್ಪ ಹೊತ್ತು ನಡೆದಾಡಿದೆ, ದಾರಿ ಸಿಗುವುದಿಲ್ಲ. ಕಾಲಿಗೊಂದು ಮುಳ್ಳು ನಾಟಿತ್ತಂದ್ರೆ ರಕ್ತ ಸೋರ್ತಾವ. ಮುಳ್ಳು ಇದೆ, ತೆಗಿತಾನೆ. ಎಂತ ಮುಳ್ಳು ಇಷ್ಟು ಉದ್ದ. ಆದೀತಪ್ಪ, ಇಲ್ಲಿ ಬಿದ್ದನ. ನೀನು ಎಲ್ಲಿದ್ಯೋ ಇಷ್ಟು ಹೊತ್ತು? ನಾನು ಬೇಟಾಡ್ತಾ ಸ್ವಲ್ಪ ಹಿಂದೆ ಉಳಿದೆ. ನಿಮಗೆ ಏನಾಯ್ತು? ನನಗೆ ಬಾಯಾರಿಕೆ ಆಗುತ್ತಾ ಇದೆ. ಬಾಯಾರಿಕೆ? ಹೌದಪ್ಪ. ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಒಳ್ಳೆ ಪಾಠ ನಿನ್ನದು.